ಅದು ವಿಚಿತ್ರ ಅಂದರೆ ಈ ಆತ್ಮಗಳಿಗಿಂತ ತುಂಬ ಪವರ್ಫುಲ್ ಆಗಿರ್ತೈತೆ. ಯಾಕಂದ್ರೆ ಅದು ಇರೋದು ಸತ್ಯ. ಯಾಕಂದ್ರೆ ಇವಾಗ ಯಾರು ಆತ್ಮ ಸತ್ತೋಗಿದ್ರೆ ಅವ್ರು ಯಾಕಂದ್ರೆ ಬಟ್ಟೆಯಲ್ಲಿ ಸತ್ತೋಗಿದ್ರೆ ಯಾವ ಮಗ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಅವ್ರ ಹೆಸರು ಸಮೇತ ಓಕೆ, ಅಂದರೆ ನಿಮ್ಮ ಮುಂದೆ ಯಾರು ಉಂಟು ಅವರಲ್ಲಿ ಏನಾದರೂ ಒಂದು ಆಹ್ವಾನ ಆಗಿ ಅದು ಮಾತಾಡ್ತಾ ಇದ್ರೆ ಅದು ದೇವರ ಇಲ್ಲ ದೇವನ ಎಲ್ಲ ಗೊತ್ತಾಗುತ್ತೆ. ಖಂಡಿತ ಗೊತ್ತಾಗುತ್ತೆ. ಕಾಣುತ್ತೆ. ಅವ್ರ ಹಿಂದೆನೇ ಬಂದಿರೋದು ಗೊತ್ತಾಗುತ್ತೆ. ನಂತರ ಯಾರು ಜನ ಬರ್ತಾರಲ್ಲ ಅವ್ರಿಂದ ಯಾವ ದೇವ್ರು ಬಂದೈತೆ, ಒಳ್ಳೆ ಬಂದೈತೆ, ಕೆಟ್ಟದ್ದು ಬಂದೈತೆ, ಯಾರು ಆತ್ಮ ಬಂದೈತೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ಮಾತ್ರ ಬೇರೆಯವ್ರಿಗೆ ಕಾಣಿಸ್ತೀನಿ. ನನ್ನ ಒಳಗಡೆ ಏನೈತೆ ಗೊತ್ತಾಗಲ್ಲ. ನಾನು ಕಾಣಿಸ್ತೀನಿ ಇಲ್ಲ ನಾನು ಒಳಗಡೆ ಇರೋದೇ ಗೊತ್ತಾಗುತ್ತೆ. ನಿಮಗೆ ಯಾವ ಶಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಸ್ವಾಮಿ ಬರ್ತಿದ್ದೆ ಬಾರಪ್ಪ ಹತ್ರ ನೀನು ಫೋನಲ್ಲಿ ಎಲ್ಲ ಕೇಳಬೇಡ, ನೀನು ಹತ್ರನೇ ಬಾ ಅಂತೆ. ಒಂದಷ್ಟು ಕಮೆಂಟ್ಸ್ಗಳಿಗೆ ಏನು ಒರಿಜಿನಲ್ ಆಗಿ ನೀವು ಹೇಳ್ಕೊಡ್ತೀವಿ. ಅದಕ್ಕೆ ಹೇಳಿ ನಾನು ಇವಾಗ ಯಾರೇ ಕಮೆಂಟ್ ಮಾಡ್ಕೊಳ್ಳಿ, ಯಾರ ಹತ್ರ ಕಮೆಂಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ಬಂದು ನೀವು ಕೇಳ್ರಿ. ನಿಮ್ಮ ಕಷ್ಟ ಏನಾಯ್ತು ಕೇಳ್ರಿ. ನೀವು ಹೇಳೋದೇ ಬೇಕಲ್ಲ. ನನಗೆ ಈ ಥರ ಕಷ್ಟ ಅಂತ ಹೇಳ, ನಿಮ್ಮ ಬಗ್ಗೆ ನಾನು ಹೇಳ್ತೀರಲ್ಲ. ನಿಮ್ದು ಏನೇನು ಮನೇಲಿ ಸಮಸ್ಯೆ ಆಗ್ತೈತೆ, ನಿಮ್ಮ ಮೈಯಲ್ಲಿ ಏನೇನು ಸಮಸ್ಯೆ ಐತೆ ಬಂದು ಬೇಕಾದ್ರೆ ಪ್ರೂಫ್ ಮಾಡ್ಕೊಂಡೆ ಅಂಥದ್ರಲ್ಲಿ ಅವರು ಪರೀಕ್ಷೆ ಮಾಡಲಿ ಬೇಡ ಅಂತ ಹೇಳಿ ಯಾರನ್ನ ಬಂದು ಮಾಡಲಿ ಬರ್ತಾರೆ. ನಮಸ್ಕಾರ ವೀಕ್ಷಕರು. ನಾಗರಾಜ್ ಅವರು ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಬಂದರು. ಈಗ ಅವ್ರದ್ದು ಒಂದು ದೇವಸ್ಥಾನ ಕೆಲಸ ನಡೀತಾ ಇದೆ. ಮೊದಲಾಗಿ ಈಗ ದೇವಸ್ಥಾನ ಕೆಲಸ ಎಲ್ಲಿವರೆಗೂ ಬಂತು? ಪಾಯ ಹಾಕಿ ರೂಮಲ್ಲಿ ಕಟ್ಟಿದೆ. ಶುಕ್ರವಾರ ಮಂಗಳವಾರ 2 ಟೈಮು ಅಲ್ಲಿ ಪೂಜೆ ನಡೀತಾ ಇದೆ. ಶನಿವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಟೈಮಿಗೆ ಅಲ್ಲಿ ಇರ್ತೀವಿ ಸಾಕು. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಅಲ್ಲೇ ಮಾಡ್ತೀವಿ. ಅಲ್ಲೇ ಪೂಜೆ ಇರ್ತೀವಿ. ಸೊ ಯಾವ ಥರದ್ದು ವಿಶೇಷ ಪೂಜೆ ಅಂದರೆ ಅಲ್ಲಿ ಅಮಾವಾಸ್ಯೆಗೆ ಹೋಮ ಎಲ್ಲ ಹಾಕಿರ್ತೀರಿ. ಅಮಾವಾಸ್ಯೆ ಟೈಮಲ್ಲಿ ಹೋಮ ಇರ್ತೈತೆ. ಯಾರನ್ನ ಊರವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ ಜನ ಯಾರನ್ನ ನೋಡ್ಕೊಂಡು ಬರೋರು ಅವರು ಬರ್ತಾರೆ. ಮತ್ತು ಊರಲ್ಲಿ ಅಕ್ಕಪಕ್ಕದ ಊರವರು ಮತ್ತು ನಮ್ಗೆ ಗೊತ್ತಿರೋರೆಲ್ಲ ಪರಿಚಯ ಇರೋರೆಲ್ಲ ಅವರು ಇವರೆಲ್ಲ ಬಂದು ಹೋಮಕ್ಕೆಲ್ಲ ಪಾಲ್ಕೊತಾ ಇರ್ತಾರೆ. ಹೋಮದಲ್ಲಿ ಪಾಲ್ಗೊಂಡ್ರೆ ಯಾವ ಥರದ ತೊಂದರೆಗಳನ್ನ ಪರಿಹಾರ ಮಾಡ್ಕೋಬೋದು? ಹೋಮದಲ್ಲಿ ಬಂದು ಈ ನಾಗದೋಷ ಆಗಿರಲಿ, ಇಲ್ಲ ಯಾರನ್ನ ಮಠ ಮಂತ್ರ ಮಾಡಿರಲಿ, ಅದಕ್ಕೆಲ್ಲನೂ ಸ್ವಲ್ಪ ಕ್ಲಿಯರ್ ಆಗಿದೆ. ಯಾಕಂದರೆ ಅಪ್ಪಂದು ಶನೇಶ್ವರ ಸ್ವಾಮಿದು ಹೋಮ ಶಾಂತಿ ಹೋಮ ಇರ್ತಿದ್ದು. ಓಕೆ. ಆ ಶಾಂತಿ ಹೋಮದಲ್ಲಿ ಕುತ್ಕೊಂಡು ಭಾಗವಹಿಸಿದ್ರೆ ಅವ್ರು 500 ಅದು ಇದೆಲ್ಲ ಅಕ್ಕಿಯೆಲ್ಲ ಮೂಲಿಕೆಗಳು ಅವು ಎಲ್ಲ ಗಿಡಮೂಲಿಕೆಗಳು ಎಲ್ಲ ಹೋಮದಲ್ಲಿ ಹಾಕ್ತಾ ಇರ್ತಾರೆ. ಅವರು ಸೇರಿಕೊಂಡು ಅವರು ಯಾರೇ ಇರಲಿ ಬಿಡಿ, ಅವರು ಇವರು ಅಂತ ಏನಿಲ್ಲ, ಅದಕ್ಕೇನು ದುಡ್ಡು ಕಾಸೇನು ಕೇಳೋದಿಲ್ಲ. ಅದು ತಾನಾಗಿ ಅವರೇ ಬಂದು ಅಮಾವಾಸ್ಯೆ ಟೈಮಲ್ಲಿ ಪ್ರತಿಯೊಂದು ಅಮಾವಾಸ್ಯೆಗೂ ಹೋಮ ಇರ್ತೈತೆ. ಶನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ದೋಷಗಳು ಪರಿಹಾರ? ದೋಷಗಳು ಅಪ್ಪಂದು ಯಾವ ಥರ ಇದಂದರೆ ಶನೇಶ್ವರಂದು ಅರ್ಧ ಇದೆಲ್ಲ ಶನೇಶ್ವರಂದು ಇದೆಲ್ಲ ಇರ್ತೈತಲ್ಲ ದೋಷಗಳು ಇರ್ತೈತೆ. ಇಲ್ಲ ಅಪ್ಪಂದು ತುಂಬ ಕಾಟ ಜಾಸ್ತಿ ಇರ್ತೈತೆ ಅಂತಾರೆ. ಅರ್ಧ ಶನೇಶ್ವರ ಏನೇನೋ ಇದಿರ್ತೈತಲ್ಲ, ಇದಕ್ಕೆ ಅವರು ಶಾಂತಿ ಆಗ್ತಾರೆ. ಅವರು ಈ ಒಂದು ಪರಿಹಾರ ಹೋಮದಲ್ಲಿ ಮತ್ತೆ ನಾಗದೋಷ ಇದ್ರೂ ಕ್ಲಿಯರ್ ಆಗ್ತೈತೆ. ಯಾರನ್ನ ಮಠ ಮಾತ್ರ ಏನೋ ಮಾಡಿಸಿರ್ತಾರೆ, ಕೆಲವು ದುಡ್ಡು ಕಾಸಿರಲ್ಲ. ಆ ಹೋಮದಲ್ಲಿ ಬಂದು ಪಾಲ್ಕೊಂಡು ಅವ್ರು ಇದು ಮಾಡಿಕೊಂಡ್ರೆ ಅವ್ರು ಸ್ವಲ್ಪ ಕಮ್ಮಿ ಆಗುತ್ತೆ. ಅದೆಲ್ಲ ಒಂದೊಂದು ದಿನಕ್ಕೆ ಕಮ್ಮಿ ಆಗ್ತಾ ಇರ್ತೈತೆ. ಸೊ ಎಷ್ಟು ಸರಿ ಈ ಥರ ಹೋಮಕ್ಕೆ ರೆಗ್ಯುಲರ್ ಬರಬೇಕು? ಇಲ್ಲ, ರೆಗ್ಯುಲರ್ ಮಾಡ್ತಾ ಇರ್ತೀರಿ. ಅವ್ರು ರೆಗ್ಯುಲರ್ ಬರೋಂಗಿದ್ರೆ ಬರ್ಬೋದು, ಒಳ್ಳೇದಾಗ್ತಾ ಇರ್ತೈತೆ. ಒಂದು ಅಮಾವಾಸ್ಯೆಗೆ ಬರ್ತಾ ಇದ್ರೆ ಅವ್ರಿಗೆ ಅಮಾವಾಸ್ಯೆಗೆ ಅವ್ರಿಗೆ ಚೇಂಜಸ್ ಆಗ್ತಾನೆ ಇರ್ತೈತೆ. ಅದು ಚೇಂಜಸ್ ಆಗ್ತಾನೆ ಇರ್ತೈತೆ. ಮನೆಯಲ್ಲೇ ಅವರು ನೆಮ್ಮದಿ ಇರ್ತೈತೆ. ಅವರು ಒಂದು ಲಾಸ್ಟಲ್ಲಿ ಪೂಜೆ ಆದಮೇಲೆ ಒಂದು ಕಾವಿ ಥರ ಕೊಡ್ತಾರೆ. ಅವ್ರ ಪೂಜೆ ಎಲ್ಲ ಆದಮೇಲೆ ಇದರಿಂದ ಅಗ್ನಿದಿಂದ ಎತ್ತಿಬಿಟ್ಟು ಕಾವು ಥರ ಕೊಡ್ತಾರೆ ಅವರು. ಕುಂಡದಿಂದ ಎತ್ತಿ ಅದು ಡೈಲಿ ಅವರೆಲ್ಲ ಇಟ್ಕೊತಾ ಇದ್ರೆ ಯಾವ ಕಂಟ್ರಿಸಿ ಇರಲ್ಲ, ಯಾರನ್ನ ಏನನ್ನ ಮಾಡಿಸಿದ್ರು ಇರಲ್ಲ. ಆ ಬಟ್ಟೆಲ್ಲ ಇಟ್ಕೊತಾರಲ್ಲ ಲಾಸ್ಟಲ್ಲಿ ಚಿಲ್ಲರೆ ಕಾಸೆಲ್ಲ ಹಾಕಿರ್ತೀರಿ. ಆ ಚಿಲ್ಲರೆ ಕಾಸು ಎತ್ಕೊಂಡು ಮನೇಲಿ ಇಟ್ಕೊಂಡ್ರು ಲಕ್ಷ್ಮಿ ಅನ್ನೋದು ಅವ್ರಿಗೆ ಇದಾಗ್ತೈತಿ. ಅಂದರೆ ಅದು ಯಾರು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ₹1 ₹2 ಎಲ್ಲ ಚಿಲ್ಲರೆ ಎಲ್ಲ ಹಾಕಿರ್ತೀರಿ. ಅದ್ರಲ್ಲಿ ಹೋಮದಲ್ಲಿ ಹಾಕಿರ್ತಾರೆ. ಕೆಲವ್ರಿಗೆ ಗೊತ್ತಿಲ್ಲ. ಅದು ಎತ್ಕೊಂಡು ಅವರು ಮನೇಲಿ ಬೀರೋಲ್ಲಿ ಇಲ್ಲ ಒಂದು ದೇವ್ರ ಫೋಟೋದಲ್ಲಿ ಇಟ್ಕೊಂಡು ಅವರು ಇದು ಮಾಡಿಕೊಟ್ರೆ ಖರ್ಚು ಮಾಡ್ತೀರಾ. ಯಾಕಂದ್ರೆ ಎಷ್ಟೋ ಮಂತ್ರಗಳು ಅದರಲ್ಲಿ ಇದಾಗಿರ್ತೈತೆ, ಹೋಮಕ್ಕೆ ಇದಾಗಿರ್ತೈತೆ. ಗಣೇಶಂದಂತೆ ಮತ್ತೆ ಯಾವ ದೇವ್ರಗಳೆಲ್ಲ ಹಾಕಿ ಎಲ್ಲ ಇದು ಮಾಡಿರ್ತಾರೆ. ಅದಕ್ಕೆ ಅನ್ನೋದು ಒಂದು ಪವರ್ ತುಂಬಿರ್ತೈತೆ. ಏನೋ ಆ ಕಾಯಿನಿಗೆಲ್ಲ ಪವರ್ ತುಂಬಿರ್ತೈತೆ. ತೊಳಿಬಾರ್ದು. ಆ ಲೆಕ್ಕಿ ಎತ್ಕೊಂಡ ತಕ್ಷಣ ಸ್ವಲ್ಪ ಬಿಸಿ ಇರ್ತೈತೆ. ಸ್ವಲ್ಪ ಆರಾದ್ಮೇಲೆ ಎತ್ಕೊಂಡು ಹೋಗ್ಬೋದು ಅದು. ಸೊ ಅದನ್ನ ಹಂಗೆ ಮನೆಯಲ್ಲಿ ಇಟ್ಕೊಂಡ್ರೆ ದುಡ್ಡು ಅನ್ನೋದು ಸೇರ್ತೈತೆ. ಅದು ಸಪೋರ್ಟ್ ಆಗುತ್ತೆ. ಲಕ್ಷ್ಮಿ ಅನ್ನೋದು ಆಕರ್ಷಣೆ ಎಳಿತಾ ಇರ್ತೈತೆ. ಸೊ ಇದು ಬಿಟ್ಟು ಸ್ಪೆಷಲ್ ಆಗಿ ಈಗ ಮಂಗಳವಾರ ಮತ್ತು ಶನಿವಾರ ಹೇಳಿದ್ರಿ. ಹೌದು. ಆ ದಿನಗಳಲ್ಲಿ ಯಾವ ಥರದ್ದು ಏನು? ಅದು ನಾರ್ಮಲ್ ನಮ್ಮದು ಪೂಜೆ ಇರ್ತೈತೆ. ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂತಾರೆ. ಏನೋ ಅವ್ರ ಕಷ್ಟಕ್ಕೆ ಅನ್ನೋದು ಬಂದಿರ್ತಾರೆ.
ಏನಾದ್ರು ತೋರಿಸ್ಕೊಂಡವ್ರು ಅನ್ನೋದು ಕೇಳ್ಕೊಳಕ್ಕೆ ಯಾರನ್ನ ಬಂದಿರ್ತಾರೆ ಏನು ಸಮಸ್ಯೆ ಏನು ಕೇಳಬೇಕಂತ ಅವ್ರು ಕೇಳ್ಕೊಂಡವ್ರು ಕೇಳ್ಕೊಳ್ತಾರೆ, ಏನಾದ್ರು ತೋರಿಸ್ಕೊಂಡು ಹೋಗ್ತಾರೆ, ಆ ಥರ ಇರ್ತೈತೆ. ಇವಾಗ ಅಲ್ಲಿ ಪ್ರತಿಯೊಂದು ಕೆಲಸಕ್ಕೂ ನೋಡ್ತೀರಿ. ಇವಾಗ ಇಲ್ಲಿ ಆಫೀಸಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಮಂಗಳವಾರ ಶನಿವಾರ ಅಲ್ಲಿ ನೋಡ್ತೀರಿ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀರ? ಮಧ್ಯಾಹ್ನ ಗಂಟೆ ಯಾರು ಬಂದರೆ ಇರ್ತೀನಿ, ಮಧ್ಯಾಹ್ನ ಮೇಲೆ ಬಂದ್ಬಿಡ್ತೀನಿ, ಬೆಂಗಳೂರು ಕಡೆ ಬಂದ್ಬಿಡ್ತೀನಿ. ಬೆಳಗ್ಗೆ 7-7:30 ಹೊರಟೋಗ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀನಿ. ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ಇಸ್ಕೊಂಡು ಬೆಳಗ್ಗೆ 7:30 ಅಲ್ಲಿ ಇರ್ತೀನಿ, ದೇವಸ್ಥಾನದ ಹತ್ರ ಇರ್ತೀನಿ. 10 ಗಂಟೆ ಒಳಗಡೆ ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಡ್ತೀನಿ. ಯಾರನ್ನ ಬಂದರೆ ನೋಡ್ತೀನಿ ಅಲ್ಲಿ. ಈ ಮಧ್ಯಾಹ್ನ ಗಂಟೆ ಇರ್ತೀನಿ. ಯಾರನ್ನ ಜನ ಬರ್ತಾ ಇದ್ರೆ ಅಲ್ಲೇ ಇರ್ತೀನಿ, ಇಲ್ಲಾಂದರೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸೊ ಈಗ ಅಲ್ಲಿ ಮೇಯ್ನಾಗಿ ಶನೇಶ್ವರ ಸ್ವಾಮಿದು, ನರಸಿಂಹಸ್ವಾಮಿಗಳು, ಶನೇಶ್ವರದು, ಲಕ್ಷ್ಮೀ ದೇವಿನ ಕೊಡಿಸ್ತಾ ಇದ್ದೀನಿ. ಹೌದಾ? ಅಯ್ಯಪ್ಪನ ದೇವ್ರನ್ನ ಬಂದು ಶನೇಶ್ವರ ಉಗ್ರ ನರಸಿಂಹ ಸ್ವಾಮಿ ಅಯ್ಯಪ್ಪನ ಸಿಂಗಲ್ ಕುಳ್ಸೋದು, ಅಯ್ಯಪ್ಪನ ಉಗ್ರ ಅವತಾರದಲ್ಲಿ ಸಿಂಗಲ್ ಕುಳ್ಸೋದು. ಆಮೇಲೆ ಸೆಂಟ್ರಲ್ ಬಂದು ಶನೇಶ್ವರ ಸ್ವಾಮಿ, ಈ ಕಡೆ ಲಾಸ್ಟಲ್ಲಿ ಬಂದ್ಬಿಟ್ಟು ಲಕ್ಷ್ಮೀ ದೇವಿನ ಕುಳ್ಸೋದು. ಫಸ್ಟ್ ನೀವು ಗಂಗಮ್ಮ ಅಂತ? ಗಂಗಮ್ಮ ಇಲ್ಲ, ಓಂ ಶಕ್ತಿನ ಕುಳ್ಸೋಣ ಅಂತ ಇದು ಮಾಡಿದ್ರೆ ಓಂ ಶಕ್ತಿಗೂ ನಮ್ಗೇನೋ ಒಂದು ಇದಾಗ್ತಾ ಇರಲಿಲ್ಲ. ಸರಿ, ಇನ್ನು ಯಾಕೆ ಅಯ್ಯಪ್ಪನ ಇದು ಮಾಡೋದು? ಸ್ಟಾರ್ಟಿಂಗಲ್ಲಿ ನಮಗೆ ಅವರೇ ಬಂದೆಲ್ಲ ಇದು ಕೊಟ್ಟಿದ್ದು, ನಮ್ಗೇನೋ ಅವ್ರ ಕಡೆಯಿಂದ ಏನೂ ಒಂದು ಲೈನ್ ಏನು ಸಿಕ್ಕಿಲ್ಲ. ನಾನು ಇದೀನಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಯಾವ ಇದರಲ್ಲೂ ಒಂದು ಸೂಚನೆ ಏನು ಕೊಡ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಇದು ಮಾಡ್ತಾ ಇದ್ರು, ಏನೋ ಅಮ್ಮನಿಗೇನೋ ಕಟ್ಟಾಕಿದಾರೋ ಏನೋ ಇದು ಮಾಡಿರೋ ಗೊತ್ತಿಲ್ಲ. ಸರಿ, ಇನ್ನು ಯಾಕೆ ಈ ಅಪ್ಪನ, ಯಾಕಂದ್ರೆ ನಮಗೆ ಉಗ್ರ ಅವತಾರದಲ್ಲೇ ಬರೋದಪ್ಪ, ಅದಕ್ಕೆ ಅವ್ರು ಉಗ್ರ ಅವತಾರದಲ್ಲೇ ಬರೋದು. ಅದಕ್ಕೋಸ್ಕರ ಅಯ್ಯಪ್ಪನ ಸಿಂಗಲ್ ಆಗಿ ಕುಳಿಸ್ತಾನ, ಯಾರೋ ನರಸಿಂಹಸ್ವಾಮಿ ಸಿಂಗಲ್ ಆಗಿ ಕುಳಿಸ್ಬಿಟ್ಟು ಸೆಂಟ್ರಲ್ಲೇ ಅಪ್ಪನ ಶನೇಶ್ವರನ ಕುಳ್ಸೋಣ ಅಂತ ಹೇಳ್ಬಿಟ್ಟು. ಸೊ ಇವರು ಒಪ್ಕೊಂಡಿದಾರ? ಎಲ್ಲ ಒಪ್ಕೊಂಡಿದ್ದಾರೆ, ಒಳ್ಳೆ ಒಪ್ಕೊಂಡಿದ್ದಾರೆ. ಸೊ ನೀವು ಅವ್ರ ಜೊತೆ ಕಮ್ಯುನಿಕೇಶನ್ ಎಲ್ಲ ಮಾಡ್ಕೊಂಡಿದ್ದೀನಿ. ದೇವ್ರನ್ನೆಲ್ಲ ಪರ್ಮಿಷನ್ ಕೇಳಿದ್ದೀನಿ. ಅಪ್ಪ ಶನೇಶ್ವರರು ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಅಪ್ಪನ ಏನೇ ಕೆಲಸ ಕಾರ್ಯಗಳಿರಲಿ, ನರಸಿಂಹಸ್ವಾಮಿ ಬಂದು ಏನೇ ಕೆಲಸ ಇರಲಿ ಆ ಅಪ್ಪ ಕೆಲಸ ಕಾರ್ಯ ಮಾಡ್ತಾರೆ. ಈ ಅಪ್ಪ ನ್ಯಾಯದಸ್ತ ಕರ್ತ, ಶನೇಶ್ವರ ಸ್ವಾಮಿ ಅವ್ರು ಏನಿದ್ರು ನ್ಯಾಯ ಧರ್ಮ ಅನ್ನೋದು ಅವ್ರು ಇರ್ತಾರೆ. ಯಾರನ್ನ ಕೆಲಸ ಕಾರ್ಯಗಳು, ಲಕ್ಷ್ಮೀ ವಿಚಾರಕ್ಕಾಗಲಿ, ಈ ಅಮ್ಮ ಏನಿದ್ರು ಅದು ನೋಡ್ಕೊತಾರೆ. ಆ ಮೂರೂ ಅದಕ್ಕೆ ಅಂತಾನೆ ಒಂದೊಂದು ಕೆಲ್ಸಕ್ಕೆ ಅನ್ನೋದು ಒಂದೊಂದು ಇಕ್ಕಿದ್ರಲ್ಲಿ. ಸೊ ಅದು ಈಗ ಎಲ್ಲಿ ಈಗ ಬರೀ ಪಾಯದ ಲೆಕ್ಕದಲ್ಲೇ ಇದೆಯಾ? ಪಾಯದ್ ಬಿಟ್ಟು ಇನ್ನೇನಾದ್ರು ಎಕ್ಸ್ಟ್ರಾ ಗೋಡೆಗಳು ಇನ್ನ ಏನು ಇದು ಮಾಡಿಲ್ಲ. ಇದೆಲ್ಲ ಆಷಾಢಗಳೆಲ್ಲ ಐತಲ್ಲ, ಏನು ಕಲೆಕ್ಷನ್ಗಳೆಲ್ಲ ಏನು ಮಾಡಿಸಿಲ್ಲ. ಸ್ವಲ್ಪ ತೊಂದರೆಗಳಿತ್ತು, ಇದೆಲ್ಲ ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಇವಾಗ ಮುಂದಕ್ಕೆ ಇವ್ರು ಯಾರೋ ಒಪ್ಕೊಂಡಿದ್ದಾರೆ, ಕಲ್ಲಾಗಿ ನಾವೇ ಗರ್ಭಗುಡಿ ಗಂಟ ಕಟ್ಸ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅವರಿಂದ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರದ್ದು ಒಂದು ಸ್ವಲ್ಪ ಏನೋ ಜಮೀನೊಂದು ಸೇಲ್ ಆಗಬೇಕು ದೇವನಹಳ್ಳಿ ಹತ್ರ. ಈ ಆಷಾಢ ಇರೋಕ್ಕೆ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಸ್ವಲ್ಪ ಬೇಜಾನ್ ಕೆಲಸಗಳೆಲ್ಲ ಆಗಿದೆ. ಅವ್ರದ್ದು ಒಂದು ದೇವಸ್ಥಾನ ಕೆಲಸ ಎಲ್ಲ ನಡೀತಾ ಇದೆ. ಅವ್ರದ್ದು ಮೊಳ್ ಲೆವೆಲ್ಗೆ ಇದ್ಬಿಟ್ಟಿದೆ. ಅವ್ರದ್ದು ಕಟೇರಮ್ಮನ ದೇವಸ್ಥಾನ ಇಲ್ಲೇ ಹೊಸಕೋಟೆ ಸೈಡ್, ನಮ್ಮೂರ ಪಕ್ಕದಲ್ಲೇನೆ ಅವ್ರದ್ದು ಇರೋದು. ಅವರು ಸುಮಾರು ಕಡೆ ಎಲ್ಲ ಹೋಗಿದೆ, ಎಲ್ಲೂ ಆಗಿಲ್ಲ. ನಾವು ನಮ್ಮ ಹತ್ರ ಬಂದಾಗಿಂದ ಅವ್ರದ್ದು ಒಂದು ದೇವಸ್ಥಾನ ಕೆಲಸ ಮುಕ್ಕಾಲು ಭಾಗ ಆಗ್ಬಿಟ್ಟಿದೆ. ಅವ್ರು ಏನು ತೊಂದರೆಗೆ ಬಂದಿದ್ರು ಅವರು? ಅವ್ರು ಹಿಂಗೆ ಏನೋ ಮಾಡಿಸ್ಬಿಟ್ಟು ಆ ಅಮ್ಮನಿಗೆ ಕಟೇರಮ್ಮನ ದೇವ್ರು ಬರ್ತಾ ಇತ್ತು ಮೈ ಮೇಲೆ. ಅವ್ರು ಚಿಕ್ಕ ವಯಸ್ಸಿಂದನೂ ಇತ್ತಂತೆ. ಆ ಊರೆಲ್ಲ ಅಪ್ಪ ಯಾರೋ ವೈದಿಕ ಇದ್ದಕ್ಕೆ ಅಮ್ಮನಿಗೆ ಏನೋ ಮಾಡಿ 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 ಬಿಡ್ತಾನೆ ಇದ್ದಾರೆ. ಆ ಅಮ್ಮನ ಹೆಸರು ನಿಧಿ ಐತೆ ಅಂತ, ನಿಧಿಗೋಸ್ಕರ. ಮತ್ತೆ ಈ ಅಮ್ಮನಲ್ಲಿ ಏನೋ ಒಂದು ಶಕ್ತಿ ಐತೆ, ನೀನು ಈ ಅಮ್ಮನ ಏನಾನ ಈ ಕಡೆ ಬಂದು ಏನಾನ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಮ್ಮ ಒಂದು 15-20 ವಯಸ್ಸು ಗಂಟ ಅಮ್ಮನ್ನ ಅವಾಗೆ ಮಾಡಿಸ್ಬಿಟ್ಟವನು. ಮಾಡಿಸಿ ಅಪ್ಪನ ತೀರೋಗ್ಬಿಟ್ಟವನು. ಇವಾಗ ಅವ್ರ ಮಗ ಮಾಡ್ತಾ ಇದ್ದಾನೆ. ಅಂದ್ರೆ ಅದು ಕಂಟಿನ್ಯೂ ಕ್ಯಾರಿ. ಅವ್ರ ಮಗ ಮಾಡ್ತಾನೆ. ಅವ್ರ ದೇವಸ್ಥಾನ ಹಿಂದ್ಗಡೆನೆ ಇರೋದು ಅದು. ಅವ್ರ ದೇವಸ್ಥಾನ ಇದು ದೇವಸ್ಥಾನನೇ ಅವ್ರ ಮನೆ. ಅವ್ರ ಹತ್ರ ದೊಡ್ಡವರೇ ಎಲ್ಲ ಹೋಗೋದು. ಊರಲ್ಲಿ ಸುಮಾರು ಜನ ಇದ್ದಾರೆ ಅವ್ರು ನೋಡೋದು ಮಾಡೋರೆಲ್ಲ. ಇವ್ರ ಮೇಲೆ ಒಂದು ಕಣ್ಣು, ಇವ್ರ ಮೇಲೆ ಅದು ಇದು ಚೌಡಿಗಳನ್ನ ಪ್ರಯೋಗ ಮಾಡೋದು, ಇಲ್ಲ ರಾಕ್ಷಸನ ಪ್ರಯೋಗ ಮಾಡೋದು. ಕೆಲವ್ರು ಹೇಳ್ತಾರೆ ಅದಿಲ್ಲ ಇದಿಲ್ಲ, ಬ್ರಹ್ಮರಾಕ್ಷಸ ಇಲ್ಲ ಅಂತ. ಬ್ರಹ್ಮರಾಕ್ಷಸನೂ ಇದ್ದಾನೆ, ಎಲ್ಲರೂ ಇದ್ದಾರೆ. ಯಾಕಂದ್ರೆ ನಾನೇ ತೆಗೆದಿದ್ದೀನಿ ಅದು. ಅಂದ್ರೆ ಈಗ ಓಕೆ, ದೈವಗಳ ವಿಚಾರಕ್ಕೆ ಬಂದಿದ್ದೀವಿ ನಾವು. ಸರಿ, ಬ್ರಹ್ಮರಾಕ್ಷಸ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಯಾವ್ದಾನ ಕೇಸ್ ತೆಗ್ದಿದ್ದೀನಿ ಅಂದ್ರೆ ಯಾವ ಕೇಸ್ ಬ್ರಹ್ಮರಾಕ್ಷಸ ಅಂದ್ರೆ ನೀವು ಅದನ್ನ ಹೇಳ್ಬೇಕು ನಮ್ಮ ವೀಕ್ಷಕರು, ಅಂದ್ರೆ ಹೆಂಗಿರುತ್ತೆ? ತೆಗ್ದಿದ್ರಿ ನಮ್ಮ ವಿಡಿಯೋದಲ್ಲೇ ಹೋಗೈತೆ. ಆ ಹುಡುಗನೇ ಬ್ರಹ್ಮರಾಕ್ಷಸನ ಮಾತಾಡಿರೋದು ವಿಡಿಯೋ ಕೂಡ ನಮ್ಮ ಸ್ಟಾರ್ಟಿಂಗ್ ಅಲ್ಲೇ ಬಿಟ್ಟಿದ್ರು ನಾವು. ಅಲ್ಲ, ಹೆಂಗಿರುತ್ತೆ ಅದ್ರ ಬಗ್ಗೆ ತಿಳಿಸಿ ನಮ್ಮ ವೀಕ್ಷಕರು. ಅದು ವಿಚಿತ್ರ ಅಂದ್ರೆ ಈ ಆತ್ಮಗಳಿಗಿನ್ನ ತುಂಬಾ ಪವರ್ಫುಲ್ ಆಗಿರ್ತೈತೆ. ಯಾಕಂದ್ರೆ ಅದು ಇರೋದು ಸತ್ಯ. ಯಾಕಂದ್ರೆ ಇವಾಗ ನಾನು ಆತ್ಮ ಸತ್ತೋಗಿದ್ರೆ, ಅವ್ರು ಯಾಕಂದ್ರೆ ಬಟ್ಟೆಯಲ್ಲಿ ಸತ್ತೋಗಿದ್ರೆ ಯಾವ ಮಕ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗುತ್ತದೆ. ಅವ್ರ ಹೆಸರು ಸಮೇತ ನಾನು ಹೇಳ್ತೀನಿ. ಸತ್ತೋಗಿರೋ ಅವ್ರು ಯಾರನ್ನೋದು ಗೊತ್ತಿರಲ್ಲ. ಯಾರನ್ನ ಕೇಳಿ ಅವ್ರ ಹೆಸರು ನಾನು ಹೇಳ್ತೀನಿ. ಅವ್ರಿರೋ ಇದ್ರನ್ನ. ಯಾಕಂದ್ರೆ ಅದು ನನಗೆ ದೇವ್ರು ಬಂದೈತಾ, ದೆವ್ವ ಬಂದೈತಾ, ರಾಕ್ಷಸಿನ ಇದನ್ನ, ಬ್ರಹ್ಮರಾಕ್ಷಸಿನ ಇದನ್ನ ಪಿನ್ ಟು ಪಿನ್ ಎಲ್ಲ ಅಪ್ಪನ ತಿಳಿಸ್ಕೊಡ್ತಾನೆ ನನಗೆ. ಓಕೆ, ಅಂದ್ರೆ ನಿಮ್ಮ ಮುಂದೆ ಯಾರನ್ನ ಕುಂತು ಅವರಲ್ಲಿ ಏನಾದ್ರೂ ಒಂದು ಆಹ್ವಾನ ಆಗಿ ಅದು ಮಾತಾಡ್ತಾ ಇದ್ರೆ ಅದು ದೇವ್ರ ಇಲ್ಲ ದೆವ್ವನ ಎಲ್ಲ ಗೊತ್ತಾಗುತ್ತೆ. ಕಂಡಿಡ್ಕೊಂಡು ಖಂಡಿತ ಗೊತ್ತಾಗುತ್ತೆ.
ಕಾಣುತ್ತಾ ಕಾಣುತ್ತೆ 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 ಈಗ ಅವ್ರ ಹಿಂದೆನೆ ಬಂದಿರೋದು ಗೊತ್ತಾಗುತ್ತೆ. ಇವಾಗ ನನ್ನ ಹತ್ರ ಯಾರು ಜನ ಬರ್ತಾರಲ್ಲ, ಅವ್ರಿಂದ ಯಾವ ದೇವ್ರು ಬಂದೈತೆ, ಏನು ಒಳ್ಳೇದು ಬಂದೈತಾ ಕೆಟ್ಟದ್ದು ಬಂದೈತೆ, ಯಾರು ಆತ್ಮ ಬಂದೈತೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ನನಗೆ. ಅಂದ್ರೆ ಈಗ ನಾನು ಬಂದಿರ್ತೀನಿ ಅಂತ ನಾನು ಮಾತ್ರ ಬೇರೆಯವ್ರಿಗೆ ಕಾಣಿಸ್ತೀನಿ, ನನ್ನ ಒಳಗಡೆ ಏನೈತೆ ಗೊತ್ತಾಗಲ್ಲ. ನಾನು ಕಾಣಿಸ್ತೀನ ಇಲ್ಲ ನಾನು ಒಳಗಡೆ ಇರೋದು ಒಳಗಡೆ ಇರೋದೇ ಗೊತ್ತಾಗುತ್ತೆ. ನಿಮ್ಮಿಂದ ಯಾವ ಶಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಕಾಣುತ್ತೆ ಖಂಡಿತ ನನ್ಗೆ ಕಾಣಿಸುತ್ತೆ, ಅದು ಕಾಣಿಸುತ್ತೆ. ಸೊ ಇಂಥದ್ದೇ ಅಂತ ಹೇಳ್ಬೋದು ನೀವು. ಇಂಥದ್ದೇ ಅಂತ ಹೇಳ್ತೀರ ಅವ್ರು, ಇಂಥದ್ದೇ ಅಂತ ಹೇಳ್ತಾರೆ. ನಾವು ಅಂಜನ ನೋಡೋದು ಬೇಡ, ನಾವು ಇನ್ನೊಂದು ಕವಡೆ ಹಾಕೋದು ಬೇಡ, ನನಗೆ ಏನು ಬೇಡ, ಅಪ್ಪ ಹಂಗೆ ತಿಳಿಸ್ತಾ ನನ್ಗೆ. ಸೊ ಯಾವಾಗೂ ಅಂದ್ರೆ ಸ್ವಾಮಿಗಳು, ಶನೇಶ್ವರ ಸ್ವಾಮಿಗಳು ಇಂಥದ್ದೇ ಬಂದದೆ ಅಂತ ತಿಳಿಸ್ತಾರಲ್ಲ ನಿಮ್ಗೆ ನನಗೆ ಹಂಗೆ ಕಾಣಿಸುತ್ತೆ. ನಮ್ಗೆ ಕಾಣಿಸುತ್ತೆ, ಅವರೇ ತೋರಿಸ್ತಾರೆ, ನಮ್ಗೆ ಅಪ್ಪನ ತೋರಿಸ್ತಾರೆ ನನಗೆ. ನಮ್ಗೆ ಇದೇ ಥರನೇ ನಮ್ಗೆ ಯಾರು ಕಟ್ ಮಾಡಿದ್ದಾರೆ, ಏನು ಇದು ಮಾಡಿದ್ದಾರೆ, ಅವ್ರ ಹಿಂದೆ ಯಾರು ಬಂದಿದ್ದಾರೆ, ಅವ್ರ ಫೇಸ್ ಕಟ್ ಹೆಂಗಿದೆ, ವೈಟ್ ಇದ್ದಾರಾ, ಬ್ಲ್ಯಾಕ್ ಇದ್ದಾರಾ, ಉದ್ದ ಮಕ ಆಯ್ತಾ, ಕೋಲ್ ಮಕ ಆಯ್ತಾ, ಇಲ್ಲ ಗುಂಡು ಮಕ ಆಯ್ತಾ, ಅವ್ರು ಯಾವ ಕಲರ್ ಬಟ್ಟೆ ಹಾಕಿದ್ದಾರೆ ಅನ್ನೋದು ಕ್ಲೀನಾಗಿ ತೋರಿಸ್ತಾರೆ ನಮ್ಗೆ. ಸೊ ಒಂದು ವಿಜುವಲ್ಸ್ ಅಲ್ಲಿ ನಾವು ಒಂದು ಫೋಟೋ ನೋಡ್ದಂಗೆ ಇರುತ್ತೆ. ಖಂಡಿತ ಅದೇ ಥರ ತೋರಿಸ್ತಾರೆ. ನಮ್ಗೆ ಅಂಜನಾ ನೋಡೋದು ಬೇಡ, ಏನಿಲ್ಲ. ಇವಾಗ ಬ್ರಹ್ಮರಾಕ್ಷಸ ಇದಾನೆ, ನಾನೇ ತೆಗ್ದಿದ್ದೀನಿ. ಸೊ ಇದು ಒಂದಷ್ಟು ಅಂದ್ರೆ ಇದು ದೈತ್ಯ ಶಕ್ತಿಗಳು ಸಾಮಾನ್ಯವಾಗಿ ಮನುಷ್ಯರಿಗೆ ಬಂದ್ರೆ ಆ ಮನುಷ್ಯನ ಉಳಿತಾನೆ. ಕಲ್ತಿರೋ ವಿದ್ಯೆನೇ ಬೇರೆ ಇರ್ತೈತೆ ಸರ್, ಕಲ್ತಿರೋ ವಿದ್ಯೆನೇ ಬೇರೆ ಇರ್ತೈತಿ. ಅಪ್ಪ ನಮ್ಗೆ ಅಷ್ಟೊಂದು ಶಕ್ತಿ ಕೊಟ್ಟು ಅಷ್ಟು ಇದರಲ್ಲಿ ಇದೆ ಅಂದ್ರೆ ಅದು ನಾನು ತೆಗ್ದಿದ್ದೀನಿ, ನಾನು ಕಣ್ಣಾರೆ ನಾನು ನೋಡಿದ್ದೀನಿ. ಆಗ ಇವಾಗ ನಮ್ಮ ಹತ್ರ ಲಾಸ್ಟ್ ಟೈಮ್ ಒಂದು ಕಸ್ಟಮರ್ ಬಂದಿದ್ದು, ನಮ್ಮ ಊರು ಪಕ್ಕದಲ್ಲೇನೆ, ಗಂಗಾಪುರ ಅಂತ ಹೇಳ್ಬಿಟ್ಟು. ನಾನು ಲೇಟ್ ಆಯ್ತು ಅವತ್ತು ಶನಿವಾರ ಹೋಗೋ ಟೈಮ್, ನಮ್ಮ ಮನೆಗೆ ಹೋಗಿ ಓಪನ್ ಮಾಡಿ ಪೂಜೆ ಮಾಡೋ ಹಂಗೆ ಆಯ್ತು ಅಂತ ಹೇಳ್ಬಿಟ್ಟು ಅವರು ಇದ್ರಲ್ಲಿ ಕಿರ್ಚಾಡ್ತಾನೆ, ಅಮ್ಮ ಕಿರ್ಚಾಡ್ತಾಳೆ ನನ್ನ ದೇವ್ರು ನನ್ನ ದೇವ್ರು ನನ್ನ ದೇವ್ರು ಅಂತ. ನಾನು ಅವ್ರು ಯಾಕಂದ್ರೆ ನಾನು ಹೂ ಹಾಕ್ಬೇಕು, ಪೂಜೆ ಮಾಡಬೇಕು, ನಾನು ಅದು ಅಷ್ಟೊಂದು ಗಮನ ಕೊಟ್ಟಿಲ್ಲ. ಆದರೆ ನನಗೆ ಗೊತ್ತಾಗ್ತಿದ್ದೆ, ಅಯ್ಯಮ್ಮ ಪೂಜೆ ಮಾಡು ನನಗೆ ಪೂಜೆ ಮಾಡು ಅಂತ. ಆ ಅಪ್ಪ ಬಂದು ಹಂಗೆ ಹೇಳ್ದ, ನೀನು ಯಾರನ್ನ ನನಗೆ ಗೊತ್ತು, ಸುಮ್ಮನೆ ಒಂದು 5 ನಿಮಿಷ ಸೈಲೆಂಟಾಗಿ ಕುತ್ಕೋ ಪೂಜೆ ಮಾಡೋ ಗಂಟ. ಇಲ್ಲ ನಾನು ಯಾರು, ನಾನು ಮುನೇಶ್ವರ್, ನಾನು ಹಿಂಗೆ ಕಿರ್ಚಾಡ್ತಾಳೆ ಅಂದ್ರೆ ಕಿರ್ಚಾಡ್ತಾಳೆ. ಅವ್ರದ್ದು ಎಲ್ಲ ಹೊಲದಲ್ಲಿ ದೇವಸ್ಥಾನ ಇದಂತೆ, ಅಲ್ಲಿ ಹೋಗಿ ಪೂಜೆ ಮಾಡಿರೋದು, ನನಗೆ ಪೂಜೆ ಮಾಡಿ, ನಾನು ಮುನೇಶ್ವರ ಬಂದಿರೋದು, ಕೋಳಿ ಕೊಯ್ತಾರೆ, ಕೋಳಿ ಎಲ್ಲ ಕೊಟ್ಟು ಮಾಡಿಸ್ಕೊಂಡಿದ್ದಾಳೆ. ಅಂದ್ರೆ ಅವ್ರ ಕೈಲಿ ಮಾಡಿಸ್ಕೊಂಡೈತೆ ಅವ್ರ ಮನೇಲಿ ಕೈಲಿ. ಯಾರಲ್ಲ ಸದ್ಯ ಅವ್ರ ಅಣ್ಣನೇ ಅದಾತ್ಮ. ಅವ್ರ ಅಣ್ಣ ಬಸ್ಸು ಕಂಡಕ್ಟರ್, ಇದು ಡ್ರೈವರ್ ಅಂತ, ಗೌರ್ಮೆಂಟ್ KSRTC ಕಂಡಕ್ಟರ್ ಡ್ರೈವರ್ ಅವರು. ಅಯ್ಯಪ್ಪನಿಗೇನೋ ಹೊಟ್ಟೆ ನೋವೇನೋ ಬಂದು ತೀರ್ಕೊಂಡ್ಬಿಟ್ಟೆ ಅವನು. ಈ ಅಮ್ಮದಲ್ಲಿ ತುಂಬಾ ಇಷ್ಟ ಅಂತೆ, ಸುಮಾರು ವರ್ಷದಿಂದ ಇದ್ದಾನೆ. ಈ ಅಮ್ಮನ ಮೈ ಮೇಲೆ ಬಂದ್ಬಿಟ್ಟಿದ್ದಾನೆ, ತಂಗಿ ಮೇಲೇನ ಬಂದ್ಬಿಟ್ಟವನೆ, ತಂಗಿ ಮೇಲೇನೆ. ನಾನ್ ದೇವ್ರು ಅಂತಾರೆ. ಇವ್ರೆ ಎಷ್ಟು ಪಾಪ ಬಂತ ಏನೋ, ಕೂದ್ಲು ಇಟ್ಕೊಂಡು ಹಂಗೆ ಎತ್ತಿದ್ರ ಹಂಗೆ ಇಟ್ಕೊಂಡಿರೋ ಜಾಗದಲ್ಲೇನೆ. ಅಯ್ಯೋ ನಾನು ಬಿಟ್ಬಿಡೋಣ ದೇವ್ರಂತಲ್ಲ. ಯಾಕೆ ದೇವ್ರಂತಲ್ಲ? ಇಲ್ಲ ನಾನು ಅವ್ರ ಅಣ್ಣ, ನಾನು ಅವಾಗ ಹೇಳ್ತು, ಅಲ್ಲೇ ಬಾಯ್ಬಿಡ್ತು, ನಮ್ಗೆ ಗೊತ್ತಾಗ್ಬಿಡ್ತು ಅವ್ರು ದೇವ್ರು ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆಲ್ಲ ಇದು ಮಾಡಿದ್ದಾರೆ. ಈ ಕೆಲಸ ಸರ್ ಕಲ್ತು ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅದ್ರಲ್ಲಿ ಒಂದು ಶಕ್ತಿ ಇರಬೇಕು, ಇನ್ನೊಬ್ಬರ ಬಗ್ಗೆ ನಾವು ಇದು ಮಾಡಕ್ಕೆ ಹೋಗ್ಬಾರ್ದು. ಯಾರೇ ಆಗಿರಲಿ ಬಿಡ್ರಿ, ನಾನು ಓಪನ್ ಆಗಿ ಹೇಳ್ತೀನಿ. ನನಗೆ ಆ ಅಪ್ಪ ನನ್ನ ಶಕ್ತಿ ಕೊಟ್ಟವನೇ. ನಾನು ಏನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅವ್ರು ಯಾರು ಪ್ರೂಫ್ ಕೇಳ್ತಾರೆ ನಾನು ಪ್ರೂಫ್ ಮಾಡಿಸ್ಬಿಡ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕೆಲವರು ನಾನು ಅಂಜನಾ ನೋಡ್ತೀನಿ, ನಾನು ಕವಡೆ ಹಾಕ್ಬಿಡ್ತೀನಿ, ನಾನು ಅದಿಲ್ಲ ಇದಿಲ್ಲ ಅಂತಾರೆ. ಅದೆಲ್ಲ ನಾವು ಮಾಡಿರೋ ನಮಗೆ ನೀವು ಮರ್ಯಾದೆ ಇರ್ತೈತಿ. ಅಲ್ಲ ಅಂಜನಾ ನೋಡ್ತಾರಲ್ಲ, ಅಂಜನಾ ನೋಡ್ತಾರೆ. ಆ ಶಕ್ತಿ ಏನೇನೋ ಅದು ಗೊತ್ತಾಗ್ಬೇಕಲ್ಲ. ಇವಾಗ ದೇವ್ರ ದೊಡ್ಡವನ, ಅಂಜನಾ ದೊಡ್ಡದ ಅಲ್ಲ. ಅವ್ರಿಗೆಲ್ಲೂ ಕೂಡ ಅದರಲ್ಲೂ ಕೂಡ ಕೆಲವೊಂದು ವಿಚಾರ ಅವ್ರಿಗೆ ಗೋಚರನೇ ಆಗ್ತಿದೆ. ಇಲ್ಲ ದೇವ್ರು ತೋರ್ಸೋದು ಪವರ್ ದೊಡ್ಡದ, ನೀನ್ ಅಂಜನಾ ಇದ, ಅದು ಪವರ್ ಇಷ್ಟ ಅಷ್ಟೇನೆ. ಅಲ್ಲ ಈಗ ಓಕೆ, ಬಟ್ ನೀವು ಹೇಳ್ತೀರಾ ದೇವ್ರು ನಿಮ್ಗೆ ತೋರಿಸ್ತಾ ಇದೆ, ಬಟ್ ಅದನ್ನ ನಾವು ಪ್ರೂಫ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಗೆ ಮಾಡಲ್ಲ. ಅದಕ್ಕೆ ಅದೇ ಅವ್ರಿಗೆ ಯಾರು ಕಷ್ಟದಲ್ಲಿ ಇದಾರೋ, ಯಾರಿದಾರೆ ಬೇಕಾದ್ರೆ ಅವ್ರು ನಾನು ಪ್ರೂಫ್ ಮಾಡ್ತೀನಲ್ಲ. ಈಗ ದೇವ್ರು ಬಂದು ಇವಾಗ ನಿಮ್ಗೆ ಏನೋ ಒಂದು ತಿಳಿಸ್ತಾ ಇದೆ ಅಂತ ನೀವು ಹೇಳ್ತೀರಿ. ಹೌದು. ಸೊ ಇದನ್ನ ಕೆಲವರೆಲ್ಲ ನನ್ನ ಮೈ ಮೇಲೆ ಒಪ್ಪಲ್ಲ. ಯಾಕಂದ್ರೆ ಹೆಂಗ್ ಸಾಧ್ಯ, ಬರಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು, ಅದಕ್ಕೊಂದು ಖಂಡಿತ ನಾನು ಒಪ್ಕೊಂತೀನಿ. ಒಳ್ಳೇದು ಎಷ್ಟಿದೆ, ಕೆಟ್ಟದ್ದು ಅಷ್ಟಿದೆ, ಕೆಟ್ಟದ್ದು ಎಷ್ಟಿದೆ, ಒಳ್ಳೇದು ಅಷ್ಟೊಂದಿದೆ. ಅರ್ಥ ಇದೆ ಸರ್. ಇವಾಗ ನಾವು ಕುತ್ಕೊಂಡು ಏನೋ ಒಂದು ನೋಡ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ ಅಂದ್ರೆ ಏನೋ ಮಾಡ್ತಾವನ್ನ ಬಿಡೋಣ ಅಂತಿಲ್ಲ, ಅವನಲ್ಲಿರೋ ಶಕ್ತಿಗಳು ನೋಡ್ಬೇಕಲ್ಲ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ರೆ, ಇಷ್ಟೆಲ್ಲ ಒಂದು ದೇವಸ್ಥಾನ ಮಾಡ್ತಾ ಇದ್ರೆ ಸುಮ್ಮನೆ ಒಂದು ಕೋಟಿಗಳಿಗಿರೋನು ಒಂದು ಕಲ್ಲಿಕ್ಕಾಗಲ್ಲ, ಒಂದು ಪೂಜೆ ಮಾಡೋಕ್ಕಾಗಲ್ಲ. ಹೌದಾ ಇಲ್ಲ? ಅಲ್ಲ, ಇವಾಗ ಒಂದು ದೇವ್ರ ಕೆಲಸ ಅದೊಂದು ದೊಡ್ಡದೇ. ಯಾಕಂದ್ರೆ ಅದು ಒಂದು ಪರ್ಸನಲ್ ಕೆಲಸ ಅಲ್ಲ, ಮನೆ ಕಟ್ಟೋದಲ್ಲ, ದೈವಿಕ ಕೆಲಸ. ಅದು 4 ಜನ ಒಳ್ಳೇದು ಮಾಡಬೇಕು, ಅದು ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದೀರಾ. ಅದು ದೈವ ನಿಮಗೆ ಆ ಒಂದು ಪ್ರೇರಣೆ ಕೊಟ್ಟಿರೋದಕ್ಕೆ ಅದೊಂದು ಕೆಲಸ ನಡೀತಾ ಐತೆ, ನಡೀಲಿ. ಹೌದು. ಬಟ್ ಇಲ್ಲಿ ಈಗ ಒಂದು ಸರಿಗೆ ನೀವು ಇದು ಏನು ನಮ್ಮ ಶನೇಶ್ವರ ಸ್ವಾಮಿಗಳದ್ದು ಹೇಳ್ತೀರಾ, ನೆಕ್ಸ್ಟ್ ಹಂಗೇನೆ ಉಗ್ರ ನರಸಿಂಹ ಸ್ವಾಮಿಗಳು ಅವರು ಕೂಡ ಇಬ್ಬರಲ್ಲೂ ನಿಮ್ಮಲ್ಲಿ ಒಬ್ಬರಲ್ಲೇ ಬಂದು ಹೋಗ್ತಾ ಇರೋದು. ಕೆಲವರಿಗೆ
ಅವರು ನಿಮ್ಮ ಒಂದು ಅಂದರೆ ಹಾವಭಾವ ಆರ್ಭಟ ಒಂದು ಚೀರಾಟ ಕಿರ್ಚಾಟ ಇದನ್ನ ಕೆಲವರು ಕಮೆಂಟ್ಗಳು ಮಾಡ್ತಾರೆ. ಅದು ಮಾಡ್ತಾರೆ, ಅದು ಅದ್ರ ಬಗ್ಗೆ ಗೊತ್ತಿರೋದು ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ತಾನೇ ಗೊತ್ತಾಗೋದು. ಯಾಕೆಂದ್ರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡೋರು ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ಗಳಲ್ಲಿ ಹೌದು ಇದ್ದಾರೆ. ನನಗೂ ಒಬ್ಬರು ಮನೆ ಎಲ್ಲ ಫೋನ್ ಮಾಡಿದ್ರೆ ಏನಕ್ಕೆ ಬಿಡ್ತೇನೆ ನಿಂದು, ನೀನು ನರಸಿಂಹಸ್ವಾಮಿ ಬರ್ತೈತೆ ಬಾರಪ್ಪ ಹತ್ರ ಅಂದೆ ನಾನು. ನೀನು ಫೋನಲ್ಲಿ ಎಲ್ಲ ಕೂತ್ಕೊಂಡು ಕೇಳಬೇಡ, ನೀನು ಹತ್ರನೇ ಬಂದೆ. ಇಂಥ ಒಂದಷ್ಟು ಕಮೆಂಟ್ಸ್ಗಳಿಗೆ ಏನು ಒರಿಜಿನಲ್ ಆಗಿ ನೀವು ಹೇಳ್ಬೋದು ಈಗ. ಅದಕ್ಕೆ ಹೇಳಿ ನಾನು ಇವಾಗ ಯಾರೇ ಕಮೆಂಟ್ ಮಾಡ್ಕೊಳ್ಳಿ, ಯಾರ ಆ ಥರ ಕಮೆಂಟ್ ಮಾಡೋದು ಹೆಚ್ಚಲ್ಲ, ಡೈರೆಕ್ಟಾಗಿ ಬಂದು ನೀವು ಕೇಳ್ರಿ, ನಿಮ್ಮ ಕಷ್ಟ ಏನಾಯ್ತು ಕೇಳ್ರಿ, ನೀವು ಹೇಳೋದೇ ಬೇಕಲ್ಲ. ನನಗೆ ಈ ಥರ ಕಷ್ಟ ಅಂತ ಹೇಳ, ನಿನ್ನ ಬಗ್ಗೆ ನಾನು ಹೇಳ್ತಿರಲ್ಲ, ನಿಮ್ದು ಏನೇನು ಮನೇಲಿ ಸಮಸ್ಯೆ ಆಗ್ತೈತೆ, ನಿನ್ನ ಮೈಯಲ್ಲಿ ಏನೇನು ಸಮಸ್ಯೆ ಐತೆ ಬಂದು ಬೇಕಾದ್ರೆ ಪ್ರೂಫ್ ಮಾಡ್ಕೊಳ್ಳಿ. ಸೊ ಅಂಥದ್ರಲ್ಲಿ ಅವ್ರು ಪರೀಕ್ಷೆ ಮಾಡಲಿ ಅಂತ ಮಾಡಲಿ ಬೇಡ ಅಂತ ಹೇಳೋದಿಲ್ವಲ್ಲ, ಯಾರನ್ನ ಬಂದು ಮಾಡಲಿ ಬೇಕಾರೆ. ಇವಾಗ ಅವ್ರ ಥರ ನಾನು ವೇಷ ಹಾಕೊಂಡು ಹೋಗ್ತಾ ಇಲ್ಲ, ಅವ್ರಿಗೇನು ನಾನು ಮೋಸ ಇದು ಮಾಡ್ತಾ ಇಲ್ಲ, ನಾನು ನ್ಯಾಚುರಲ್ ಆಗಿ ಹಿಂಗಿದ್ದೀನಿ, ನಾನು ಹಂಗೆ ಇದ್ದೀನಿ. ಇವಾಗ ಕೆಲವ್ರು ಏನು ಮಾಡ್ತಾರೆ, ಒಂದು ಕಾಗಿ ಬಟ್ಟೆ ಹಾಕ್ಲೇಬೇಕು, ಆ ಪೂಜೆಗೆ ಅದಕ್ಕೆ ಮಾಡಲೇಬೇಕು. ನನಗೆ ಹಾಕಕ್ಕೆ ನಮ್ಮ ಅಪ್ಪನ ಪರ್ಮಿಷನ್ ಕೊಡ್ತಾನೆ ಇಲ್ವಲ್ಲ. ಶೋ ತೋರಿಸೇನೋ ಅದೇನು ಜನಗಳಿಗೆ ಅಂತ ಕೇಳ್ತಾನೆ, ನಮ್ಮ ಅಪ್ಪನೇ ಕೇಳ್ತಾನೆ. ನನ್ನ ಪಂಚೆ ಕಟ್ಕೊಳಕ್ಕೆ ಬಿಡ್ತಲ್ಲ ಸರ್ ನನ್ನ. ಯಾಕೆ ಕೇಳ್ಬೇಕಿತ್ತಲ್ಲ, ನಾನು ಕೇಳ್ತಾನೆ, ನೀನು ಹೆಂಗಿರ್ತೀಯ, ನೀನು ಹಂಗಿರೋ. ಇವಾಗ ಕೆಲವ್ರು ಹೇಳ್ತಾರೆ ಅಲ್ಲೇ ಕುತ್ಕೊಂಡ್ರೆ ದೇವ್ರು ಬರೋದು, ಇಲ್ಲೇ ಕುತ್ಕೊಂಡು ಪೂಜೆ ಮಾಡ್ಬೇಕು, ಅಲ್ಲೇ ನಾನು ಏನೂ ಇಲ್ಲ, ನಾನು ಎಲ್ಲನ ಕರ್ಕೊಂಡು ಹೋಗ್ಲಿ ಅವರು ಅದೇ ಜಾಗದಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀವಿ. ಕೆಲವು ತಮಟೆ ಹೊಡೆದ್ರೆ ಡ್ಯಾನ್ಸ್ ಆಡೋದು, ಮೈ ಮೇಲೆ ಬರೋದು, ನಾನು ಮೈ ಮೇಲೆ ಬರಲ್ಲ. ನಾನು ಇವಾಗ ಹೇಳ್ತಾ ಇದ್ದೀನಿ ಇದ್ರ ಹೆಂಗೆ ಇದೇ ಥರ. ಹೌದು, ಟಮಟೆ ಹೊಡೆದಾಗ ಒಂದು ಏನೋ ಒಂದು ಮೆರವಣಿಗೆಗಳನ್ನ ಮಾಡಬೇಕಾದ್ರೆ ಹೌದು ಕೆಲವ್ರು ಬಂದೇ ಬರ್ತಿದ್ದೆ, ಒಂದೊಂದು ದೈವಗಳಾಗ್ಬೋದು ಇಲ್ಲ ಯಾವುದೋ ಒಂದು ಶಕ್ತಿಗಳಾಗ್ಬೋದು, ಬಂದು ಅಲ್ಲೇ ಡ್ಯಾನ್ಸ್ ಆಡ್ತವೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಅದು ಇರೋದು ಅದು ಒರಿಜಿನಲ್, ಏನು ಇಲ್ಲ ಸರ್, ಅದು ಸುಳ್ಳು, ಒರಿಜಿನಲ್ ಅದು. ಕೆಲವ್ರಿಗೆ ಅದು ಆ ಥರ ಇದ್ದೆ. ನಮ್ಮ ಹತ್ರ ಬರ್ತಾರೆ, ಅವ್ರಿಗೆ ಒಂದು ಹಾಡು ಹಾಕಿದ್ರೆ ಸಾಕು, ದೇವ್ರದ್ದು ಯಾವ್ದಾರ ಒಂದು ಹಾಡು ಹಾಕಿದ್ರು ಹಾವು ಹೆಂಗಿದಾಗ್ತೈತೆ ಆ ಥರ ಉರ್ಲಾಡ್ಬಿಡ್ತೈತೆ ಅಮ್ಮ ಬಾಯಮ್ಮ. ಸೊ ಇದು ಕೂಡ ಸತ್ಯ. ಅವ್ರು ಆಕ್ಟಿಂಗ್ ಏನು ಮಾಡ್ತಾ ಇಲ್ಲ. ಆಕ್ಟಿಂಗ್ ಹಿಂಗೆ ಮಾಡೋಕ್ಕಾಯ್ತು ಸರ್, ಬಟ್ಟೆಗಳೇ ಇರಲ್ಲ ಕೆಲವ್ರಿಗೆ ಪಾಪ. ಅವ್ರು ಯಾವ ಥರ ಏನು ಆಗ್ತಿರ್ತಾರೋ ಬಟ್ಟೆಗಳೆಲ್ಲ ಇಲ್ಲಿ ಗಂಟ ಬಂದ್ಬಿಟ್ಟಿರ್ತೈತಿ. ಹೆಂಗಸ್ರಿಗೆ ಆಗಿ ಪಾಪ ಅವ್ರಿಗೆಲ್ಲ ಅವ್ರಿಗೆ ಪ್ರಜ್ಞೆನೇ ಇರಲ್ಲ. ಇವಾಗ ಹೆಣ್ಮಕ್ಳು ಎಷ್ಟು ಕ್ಲೀನ್ ಆಗಿರ್ತಾರೆ, ಒಂದು ಸ್ವಲ್ಪ ಏನೋ ಸರಗ್ ಬರಲಿ ಒಂಥರ ಇದು ಮಾಡ್ಕೊಳೋದು, ಒಂದು ಇದು ಮಾಡೋದು, ಅವ್ರಿಗೆ ಇದೇ ಇರಲ್ಲ, ಪ್ರಜ್ಞೆ ಇರಲ್ಲ. ಇವ್ರಿಗೆಲ್ಲ ಏನು ಹೇಳ್ತೀರಾ? ಸೊ ಅದಾವಾಗ ಅವ್ರನ್ನ ಕಂಟ್ರೋಲ್ ಯಾವುದೋ ಬೇರೆ ಒಂದು ಶಕ್ತಿ ಮಾಡ್ತಾ ಇದೆ. ಹೌದು, ಕೆಲವ್ರಿಗೆ ಆತ್ಮಗಳು ಆಡ್ತೈತೆ. ಕೆಲವ್ರು ಸತ್ಯ ದೇವ್ರು ಇರೋರು ಕೆಲವು ಬೇವಿನ ಸೊಪ್ಪು ತಿಂತಾರೆ, ಕೆಲವು ನಿಂಬೆಹಣ್ಣು ಕಚ್ಕೊಂಡು ತಿಂತಾರೆ. ಹೌದು, ಇದೆಲ್ಲ ಮಾಡ್ತಾರದು. ಸೊ ಇದು ಬಂದು ಕೆಲವ್ರು ಅರ್ಶಿನ ಕುಂಕುಮ ಕೇಳ್ತಾರೆ, ಹೂವು ಕೇಳ್ತಾರೆ, ಅರ್ಶಿನ ಕುಂಕುಮ ಇಸ್ಕೊಂಡು ಕೆಲವ್ರು ಹೊರಟೋಗ್ಬಿಡ್ತಾರೆ, ಇಲ್ಲ ಅವ್ರು ನಿಂಬೆಹಣ್ಣು ತಿಂದು ಹೋಗ್ಬಿಡ್ತಾರೆ, ಬೇವಿನ ಸೊಪ್ಪನ್ನ ತಿನ್ಬಿಟ್ಟು ಹೊರಟೋಗ್ತಾರೆ. ಕೆಲವ್ರು ತೊಂದರೆ ಕೊಡಲ್ಲ. ಅವ್ರು ಸ್ಟಾರ್ಟಿಂಗಲ್ಲಿ ಅವ್ರು ಕೇಳ್ಕೊಬೇಕು, ಯಾರು ದೇವ್ರು ಬರೋ ಥರ ಇದ್ರೆ, ನನಗೆ ಈ ಥರ ತಮಟೆ ಹೊಡೆದ್ರೆ ತೊಗೊಂಡು ಬರೆದ್ರೆ ಡ್ಯಾನ್ಸ್ ಆಡೋದು ಇನ್ನೊಂದು ಆಗೋದು ಅವಮಾನ ಆಗ್ತಿದೆ ಅದು ಜನಗಳ ಮಧ್ಯೆ. ಅದಕ್ಕೋಸ್ಕರ ಶಾಂತಿ ರೂಪದಲ್ಲಿ ಬಂದು ಶಾಂತಿ ರೂಪದಲ್ಲಿ ಹೋಗಮ್ಮ. ಅವಾಗ ಏನಾಗ್ತೈತೆ, ಅವ್ರ ಪಾಡಿಗೆ ಸೈಲೆಂಟಾಗಿ ಬರ್ತಾರೆ. ನಾವು ಸ್ಟಾರ್ಟಿಂಗಲ್ಲಿ ನಾವು ಹೆಂಗೆ ಸ್ವೀಕರಿಸ್ಕೊಟ್ರೆ ಹಂಗೆ ಬರ್ತಾರೆ ಅವರು. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣವಾ, ಯಾವ ಥರ ಮೈ ಮೇಲೆ ದೇವ್ರುಗಳು ಬಂದು ಕುಣಿತವೆ. ಸೊ ಅದು ಬರ್ಬೇಕಂದ್ರೆ ಆಹ್ವಾನ ಮಾಡ್ಕೊಬೇಕಂದ್ರೆ ಅದು ಕರಿಬೇಕಾ, ಇಲ್ಲ ಆಟೋಮೆಟಿಕ್ ಕೆಲವ್ರಿಗೆ ಆಟೋಮೆಟಿಕ್ ಬರ್ತೈತೆ. ಇವಾಗ ನನಗೆ ಎನಿ ಟೈಮು ನಾನು ಹೇಳ್ಬಾರ್ದು, ಎನಿ ಟೈಮ್ ಇರ್ತಾರೆ. ನನಗೆ ಮೈ ತುಂಬಲ್ಲ, ಫುಲ್ ಅವರು ಹೇಳ್ತಾರಲ್ಲ, ನನಗೆ ಮೈ ತುಂಬಲ್ಲ. ನನಗೇನಿದ್ರೆ ಆ ತಕ್ಷಣಕ್ಕೆ ಬಂದು ಎನಿ ಟೈಮ್ ಏನು ಹೇಳಬೇಕು ಅವ್ರಿಗೆ ಹೇಳ್ತಾರೆ. ಏನು ಕ್ಲಿಯರ್ ಮಾಡಬೇಕು, ಯಾವ ಕಾಯಿಲೆಗೆ ಏನೇನು ಮಾಡಬೇಕು ಅದನ್ನು ಮಾಡಿಕೊಡ್ತಾರೆ ಅವರು. ಸೊ ಇವುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ವೀಕ್ಷಕರು, ಯಾಕಂದರೆ ಈಗ ನಾಗರಾಜರು ಒಂದು ದೇವಸ್ಥಾನ ಕಟ್ತಾವ್ರೆ, ಅದರಲ್ಲಿ ಸ್ಪೆಷಲ್ ಶನೇಶ್ವರ ಸ್ವಾಮಿ, ಉಗ್ರ ನರಸಿಂಹಸ್ವಾಮಿಗಳು, ಲಕ್ಷ್ಮೀ ತಾಯಿ. ಹೌದು, ಲಕ್ಷ್ಮೀ ತಾಯಿ. ಸೊ ಈ ಮೂರು ದೈವಗಳು ಒಂದೇ ಒಂದು ದೇವಸ್ಥಾನದಲ್ಲಿ ಸಪ್ರೇಟ್ ಗರ್ಭಗುಡಿ. ಸೊ ಅದೊಂದು ಕೆಲಸ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಬಟ್ ಅವರು ಮಂಗಳವಾರ ಶನಿವಾರ ಆ ಒಂದು ಸ್ಥಳದಲ್ಲಿ ಇರ್ತಾರೆ. ಆ ಸ್ಥಳದ್ದು ನರಸಾಪುರ ಕೋಲಾರ ತಾಲೂಕು, ಕೋಲಾರ ಇದು ನರಸಾಪುರ ಟೌನೇ ಅದು ಟೌನು. ಇನ್ನು ಬಾಕಿ ದಿನಗಳಲ್ಲಿ ಬೆಂಗಳೂರಲ್ಲಿ ತನಿಸರದಲ್ಲಿ ಇರ್ತೀನಿ, ಹೆಬ್ಬಾಳ. ಸೊ ಈ ದೈವಗಳು ಮೈ ಮೇಲೆ ಯಾವ ಥರ ಬರ್ತವೆ, ಆಹ್ವಾನ ಆಗಬೇಕಾ, ಇಲ್ಲ ಅವೇ ಕರ್ಕೋತಾವ, ಇಲ್ಲ ಆಟೋಮೆಟಿಕ್ ಅವು ಇಷ್ಟಪಟ್ಟು ಬರ್ತಾವ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.